ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನೇಂದ್ರೆ ಬಾಳೆಕಾಯಿಯಿಂದ ನಮ್ಮಮ್ಮ ಹೇಗೆ ಬಾಳೆಕಾಯಿದು ಚಿಪ್ಸ್ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಓಕೆನಾ? ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಅಮ್ಮ ಅಂದರೆ ಇದು ನಮ್ಮ ಜಮೀನಲ್ಲೇ ಬೆಳೆದಿರುವಂತಹ ನೇಂದ್ರ ಬಾಳೆಕಾಯಿ. ಸೊ ಅದನ್ನು ನಮ್ಮಮ್ಮ ತಂದುಬಿಟ್ಟು ಈ ಥರ ಸಿಪ್ಪೆನ ಎಡೀತಿದ್ದಾರೆ. ಅಂದರೆ ಬಾಳೆಹಣ್ಣು ಸಿಪ್ಪೆ ಎಡಿಯೋಕ್ಕೆ ಈಸಿಯಾಗಿ ಎಡಿಬೋದು ಇದನ್ನು. ಸೊ ಒಂದು ಚಾಕುವಿಂದ ಸಿಪ್ಪೆ ಅಳ್ತಕ್ಕೆ ಆ ಥರ ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ಆ ಥರ ಈಸಿಯಾಗಿ ಎಡಿಬೋದು. ಸೊ ಫಸ್ಟು ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದಿಡ್ತಿದ್ದಾರೆ ಅಮ್ಮ. ಆಮೇಲೆ ಚಿಪ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಆರಾಮಾಗಿ ಈಸಿಯಾಗಿ ತೆಗಿಬೋದು. ಸೊ ನೆಕ್ಸ್ಟ್ ಅಮ್ಮ ಸಿಪ್ಪೆ ಎಲ್ಲ ತೆಗ್ದಾಯಿತು, ಬಾಳೆಕಾಯಿದು ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದಾರೆ. ಸೊ ನೆಕ್ಸ್ಟು ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕಿಡೋಣ ಅಂತ ಇಡೋಕ್ಕೆ ಹೋದರು. ಅಲ್ಲಿ ತನಕ ನಾನು ಇಲ್ಲಿಗೆ ಚಿಪ್ಸ್ಗೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಬೇಕಿತ್ತು. ಅದನ್ನು ಮಾಡ್ತಿದ್ದೆ. ಅಂದರೆ ಅಮ್ಮ ಹೇಳ್ಕೊಡ್ತಿದ್ರು ಹಿಂಗೆ ಅಂತ ಹೇಳಿ. ಒಂದು ಲೋಟಗೆ ಸ್ವಲ್ಪ ನೀರು ಹಾಕ್ಕೊಂಡು, ಅರ್ಧಗಿಂತ ಕಡಿಮೆ, ಸೊ ನೀರು ಹಾಕ್ಬಿಟ್ಟು ಅಲ್ಲಿಗೆ ಉಪ್ಪು ಖಾರ ಮತ್ತು ಸಾಂಬಾರು ಪೌಡರ್ ಮೂರನ್ನು ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ಸಾಂಬಾರು ಪೌಡರ್ ಸ್ವಲ್ಪ ಜಾಸ್ತಿ ಇರಬೇಕು, ಉಪ್ಪು ಕೂಡ ಅದಕ್ಕಿಂತ ಜಾಸ್ತಿ ಇರಬೇಕು. ಸೊ ಯಾಕೆ ಅಂತ ಹೇಳಿದ್ರೆ ಚಿಪ್ಸು ಕಲರ್ ಆ್ಯಂಡ್ ಟೇಸ್ಟ್ ಬರೋದು ಏನು ಅಂದರೆ ಸಾಂಬಾರು ಪೌಡರ್ ಹಾಕಬೇಕು ಕಲರ್ ಬರೋದಕ್ಕೆ. ಆ್ಯಂಡ್ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಾಕೆಂದರೆ ಇದು ಬೆಂದ ಮೇಲೆ ಚಿಪ್ಸು ಟೇಸ್ಟ್ ಅಷ್ಟು ತೋರೋದಿಲ್ಲ, ಅಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಹಾಗಾಗಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈ ಸ್ಪೂನಲ್ಲಿ ಒಂದು 1/4 ಸ್ಪೂನ್ ಖಾರದ ಪುಡಿ ಹಾಕಿದ್ರೆ ಅದರಲ್ಲಿ ಒಂದು ಸ್ಪೂನ್ 1.5 ಸ್ಪೂನ್ ಸಾಂಬಾರು ಪೌಡರ್ ಹಾಕಬೇಕು. ಮತ್ತು 3 ಸ್ಪೂನಾರ ಸಾಲ್ಟ್ ಹಾಕಬೇಕು. ಉಪ್ಪನ್ನು ಒಂದು 3 ಸ್ಪೂನಾರು ಹಾಕಬೇಕು, ಯಾಕಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಬೆಂದಮೇಲೆ. ಸೊ ಹಾಗಾಗಿ ಇದನ್ನು ನಾನು ರೆಡಿ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಅಮ್ಮ ಬಾಣಲೆ ಇಟ್ಟಿದ್ರು ಸ್ಟವ್ ಮೇಲೆ. ಈ ಥರ ದೊಡ್ಡ ಸ್ಟವ್ ಆದರೆ ಬೇಗ ಆಗಿಬಿಡುತ್ತೆ ಚಿಪ್ಸ್ ಅಂತ ಹೇಳಿ ಇದರಲ್ಲಿ ಮಾಡೋಣ ಅಂತ ಮಾಡ್ತಿದ್ರು. ಸೊ ಫ್ರೆಂಡ್ಸ್, ಎಣ್ಣೆ ಇದು ನೆನ್ನೆ ವಡೆ ಮಾಡಿದ್ವಲ್ಲ ಅದ್ರದ್ದು ಎಣ್ಣೆ ಸ್ವಲ್ಪ ಇತ್ತು. ಸೊ ಅಲ್ಲಿಗೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ, ಎಣ್ಣೆ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು. ಸೊ ಒಂದು ಬಾಟಲ್ ಇದು ಓಪನ್ ಮಾಡಿರಲಿಲ್ಲ ಎಣ್ಣೆದು. ಸೊ ಓಪನ್ ಮಾಡಿಬಿಟ್ಟು ಅಲ್ಲಿಗೆ ಎಣ್ಣೆ ಹಾಕೋಣ ಅಂತ ಹೇಳಿ ಅಮ್ಮ ಓಪನ್ ಮಾಡ್ತಿದ್ರು. ಸೊ ಫ್ರೆಂಡ್ಸ್, ಇದು ಬಾಣಲಿ ಬಂದು ತುಂಬ ವರ್ಷದ್ದು, ಅಂದರೆ ಹಳೆ ಕಾಲದ್ದು ಅಂತಲೇ ಹೇಳ್ಬೋದು. ಕಬ್ಬಿಣ ಬರುತ್ತಲ್ಲ ಅದರದ್ದು ಬಾಣಲಿ ಇದು. ಅದಕ್ಕೆ ಬ್ಲ್ಯಾಕ್ ಇರೋದು, ಯಾರು ಏನು ಅಂದ್ಕೊಬೇಡಿ, ತುಂಬ ವರ್ಷದ್ದು ಹಳೆ ಕಾಲದ್ದು ಅಂತಲೇ ಹೇಳ್ಬೋದು. ಸೊ ಇದು ಇನ್ನೂ ತುಂಬ ಚೆನ್ನಾಗಿದೆ, ನಾವು ಯೂಸ್ ಮಾಡ್ತಿದ್ವಿ. ಸೊ ಅದಕ್ಕೆ ಬ್ಲ್ಯಾಕ್ ಇದೆ ಅದು. ಸೊ ನೆಕ್ಸ್ಟ್ ಇಲ್ಲಿ ಸ್ಲೈಸರ್, ಇದು ನಾನು ಇದ್ರ ಬಗ್ಗೆ ಹೇಳಬೇಕು. ನಾನು ಮೀಶೋದಲ್ಲಿ ತರಿಸಿದ್ದು, ಅಂದರೆ ಅಮ್ಮ ತರಿಸಿದ್ದು. ನಾನು ಬುಕ್ ಮಾಡಿಕೊಟ್ಟಿದ್ದೆ, ನನಗೊಂದು ಅಮ್ಮನಿಗೊಂದು ಅಂತ ಹೇಳಿ. ಅಂದರೆ ಇದು ಎರಡಕ್ಕೆ 200 ಸಮಥಿಂಗ್ ಆಯಿತು, 250 ಆಯಿತು. ಸೊ ಇದಕ್ಕೆ ಚಿಪ್ಸ್ಗೇನೆ ಅಂತ ಹೇಳಿ ತರಿಸಿದ್ದು ಸ್ಲೈಸರ್. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಇದು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ, ಸ್ವಲ್ಪ ತೆಳು ಆಗಿಬಿಟ್ಟಿತ್ತು. ಸೊ ಅಮ್ಮ ಅದನ್ನು ರೆಡಿ ಮಾಡಿದ್ರು. ನೋಡ್ತಿರ್ಬೋದು ಈ ಥರ, ಅಂದರೆ ಅತಿ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ, ಆ ಥರ ಇರಬೇಕು. ಸೊ ಅಮ್ಮ ಅದಕ್ಕೆ ಇನ್ನೇನೇನೋ ಹಾಕಿ, ಅಂದರೆ ಸಾಂಬಾರು ಪೌಡರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡಿದ್ರು. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಕಾದಾಯಿತು. ಅಲ್ಲಿಗೆ ಅಮ್ಮ ಸ್ಲೈಸರಲ್ಲಿ ಚಿಪ್ಸ್ನ ಅಲ್ಲಿಗೆ ಎಣ್ಣೆಗೆ ಡೈರೆಕ್ಟ್ ಅಲ್ಲಿಗೆ ತುರಿತಿದ್ದಾರೆ. ಸೊ ತುರಿದಿಟ್ಕೊಬೋದು, ಬಟ್ ಅಮ್ಮ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಲೈಸರಲ್ಲಿ ಡೈರೆಕ್ಟ್ ಅಲ್ಲಿಗೆ ಅಮ್ಮ ಬಾಳೆಕಾಯಿನ ತುರಿತಿದ್ದಾರೆ. ಸೊ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ನೀವೂ ಕೂಡ ಟ್ರೈ ಮಾಡಿ. ಅಂದರೆ ಇದ್ರದ್ದು ರಿಸಲ್ಟ್ ನೀವೇ ನೋಡ್ತೀರ ಮುಂದೆ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅಮ್ಮ ತುಂಬಾ ಚಿಪ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ನನಗೂ ತುಂಬಾ ಇಷ್ಟ. ಇದರಲ್ಲಿ ನೋಡ್ತೀರ ನೀವು ಎಷ್ಟು ಹಾಕಿಡ್ತಾರೆ ಅಂದರೆ, ಅದು ಒಂದು ವಾರನೂ ಬರೋಲ್ಲ, ಒಂದು 5-6 ಡೇಸು ಬರೋಲ್ಲ, ಖಾಲಿ ಮಾಡಿಬಿಡ್ತೀವಿ. ನಮಗೆ ಸಖತ್ ಇಷ್ಟ ಇದ್ರದ್ದು ಚಿಪ್ಸ್ ಅಮ್ಮ ಮಾಡೋದು ಅಂತ ಹೇಳಿದ್ರೆ. ಸೊ ಆರ್ವಿಗೂ ಅಷ್ಟೇ ತುಂಬಾ ಇಷ್ಟ ನಮ್ಮಮ್ಮ ಮಾಡೋ ಚಿಪ್ಸ್ ಅಂದರೆ. ನಮಗೂ ಸಖತ್ ಇಷ್ಟ ಅಂತ ಹೇಳ್ಬೋದು. ಸೊ ಊರಿಗೆ ಹೋದರೆ ಅಲ್ಲಿಗೂ ಮಾಡಿಕೊಡ್ತಾರೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ರಿಸ್ಕ್ ಏನಿಲ್ಲ. ಅದ್ರದ್ದು ಸಿಪ್ಪೆ ತೆಗೆದು ಅದು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದ್ರೆ ಆರಾಮಾಗಿ ಮಾಡ್ಕೊಬೋದು. ಅಂದರೆ ಇದ್ರದ್ದು ತುಂಬಾ ಕಾಸ್ಟ್ಲಿ ಇದೆ ಚಿಪ್ಸ್ದು ರೇಟ್ ಅಂತ ಹೇಳ್ಬೋದು. ಒಂದು 1/4 kg 50 ರೂಪೀಸ್ ಇದೆ. ಸೊ ಹಾಗಾಗಿ ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಮತ್ತೆ ಹೇಳ್ತಿದ್ದೀನಿ. ಆ್ಯಂಡ್ ಇದು ಚಿಪ್ಸ್ ಸ್ವಲ್ಪ ಬೆಂದಿದೆ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಮಿಕ್ಸ್ ಮಾಡಿದ್ವಲ್ಲ ಉಪ್ಪು ಖಾರ ಸಾಂಬಾರು ಪೌಡರ್, ಅದನ್ನೆಲ್ಲ ಇಲ್ಲಿಗೆ ಹಾಕ್ತಾರೆ ಅಮ್ಮ. ಡೈರೆಕ್ಟ್ ಇಲ್ಲಿ ಎಣ್ಣೆಗೆ
ಹಂಗೇ ಹಾಕ್ಬಿಡ್ಬೇಕು. ಒಬ್ಬೊಬ್ಬರು ಏನು ಮಾಡ್ತಾರೆ, ಬೇಯಿಸ್ಬಿಟ್ಟು ನೆಕ್ಸ್ಟ್ ಉಪ್ಪು ಖಾರ ಎಲ್ಲ ಇಡ್ತಾರೆ, ಅಂದರೆ ಬೆಂದಿರುತ್ತಲ್ಲ ಚಿಪ್ಸ್ಗೆ. ಬಟ್ ಅದೆಲ್ಲ ತಪ್ಪು. ಅಂದರೆ ಹಂಗೆ ಇಡೋ ಹಾಗೇ ಇಲ್ಲ, ಯಾಕಂದರೆ ಅದು ಚಿಪ್ಸ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಮಾಡಿದ್ರೆ ಪಕ್ಕಾ ಬೇಕ್ರಿ ಸ್ಟೈಲ್ ಚಿಪ್ಸ್ ಥರನೇ ಆಗುತ್ತೆ. ಇಲ್ಲಿಗೆ ಡೈರೆಕ್ಟ್ ಇಟ್ಟರು, ಹಾಕಿದ್ರು, ಅದು ಮಿಕ್ಸ್ ಮಾಡಿದ್ವಲ್ಲ ಉಪ್ಪು ಖಾರ ಎಲ್ಲ. ಸೊ ಇದು ಇನ್ನು ಬೆಂದಮೇಲೆ ಇನ್ನು ಎತ್ತಾಕ್ಬಿಡೋದೇ, ನೋಡ್ಕೊತಿದ್ದಾರೆ ಅಮ್ಮ ಬೆಂದಿದೆಯಾ ಅಂತ ಹೇಳಿ. ಸೊ ಸ್ವಲ್ಪ ಹಂಗೇ ಎಣ್ಣೆಯಲ್ಲಿ ಸ್ವಲ್ಪ ಇದು ಮಾಡ್ತಿರಬೇಕು. ಸೊ ಬೆಂದಾದಮೇಲೆ ತೆಗಿತಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಬೆಂದಿದೆ ಅಂತ ನೋಡ್ತಿದ್ದಾರೆ ಅಮ್ಮ. ಸೊ ನನಗೊಂದು ಕೊಟ್ಟರು ನೋಡು ಅಂತ ಹೇಳಿ. ಸೊ ಅದು ಬಿಸಿ ಇತ್ತಲ್ಲ, ಸೊ ಆರಿದ್ಮೇಲೆ ನೋಡಿಬಿಟ್ಟು ಬೆಂತು ಇಲ್ಲ ಅಂತ ಹೇಳಿದೆ. ಸೊ ಅದು ಎಣ್ಣೆ ಏನು ಅಂದರೆ ಫ್ರೆಂಡ್ಸ್, ಇದು ಎಣ್ಣೆ ಏನು ವೇಸ್ಟ್ ಆಗೋಲ್ಲ. ಅಂದರೆ ಇದನ್ನು ಒಗ್ಗರಣೆಗೆಲ್ಲ ಹಾಕೊಬೋದು. ಯಾಕಂದರೆ ಕೆಳಗಡೆ ಇದು ಸಾಂಬಾರು ಪೌಡರೆಲ್ಲ ಹಾಕಿರ್ತೀವಲ್ಲ, ಉಪ್ಪು ಎಲ್ಲ. ಸೊ ಅದು ಕೆಳಗಡೆ ನಿಂತುಬಿಟ್ಟಿರುತ್ತೆ, ಫುಲ್ ಎಣ್ಣೆ ಕೆಳಗಡೆ ನಿಂತುಬಿಟ್ಟಿರುತ್ತೆ. ಕಲರು ಅಷ್ಟೇ ಫುಲ್ ಎಲ್ಲೋ ಬಂದುಬಿಡುತ್ತೆ. ಸೊ ಹಾಗಾಗಿ ಇದು ಒಗ್ಗರಣೆಗೆ ಯೂಸ್ ಮಾಡ್ಕೊಬೋದು, ವೇಸ್ಟೇನು ಆಗೋಲ್ಲ. ಒಗ್ಗರಣೆಗೆಲ್ಲ ಮೇಲೇ ಅದು ಎಣ್ಣೆ ತಗೊಂಡು ಕೆಳಗಡೆ ಇರುತ್ತಲ್ಲ, ಅದನ್ನು ಇದು ಮಾಡಿಬಿಟ್ಟು ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೊಬೋದು. ನೋಡ್ತಿರ್ಬೋದು, ಚಿಪ್ಸ್ ಎಲ್ಲ ಬೆಂದಾಗಿದೆ. ಒಂದು ಸರಿ ತೆಗೆದ್ರು, ಇನ್ನೂ ಒಂದು ಸ್ಲೈಸ್ ಮಾಡ್ತಿದ್ದಾರೆ ಅಮ್ಮ ಎಣ್ಣೆ ಒಳಗಡೆ. ಸೊ ನೆಕ್ಸ್ಟ್ ಎಲ್ಲ ಸ್ವಲ್ಪ ಬೆಂದು ಆರಿತ್ತಲ್ಲ, ಸೊ ಆರ್ವಿಗೆ ಚಿಪ್ಸ್ ಅಂದರೆ ಇಷ್ಟ ಅಲ್ವ. ಸೊ ಫಸ್ಟ್ ಅವಳಿಗೇ ಕೊಟ್ಟೆ. ಸೊ ತಿನ್ನು ಅಂತ ಹೇಳಿ ಕೊಟ್ಟೆ. ಅವಳು ತಿಂತಿದ್ದಾಳೆ, ತುಂಬಾ ಇಷ್ಟ ಅವಳಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಕೂಡ ನಿಮಗೆ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ಸೇಮ್ ಬೇಕ್ರಿ ಸ್ಟೈಲ್ ಚಿಪ್ಸ್ ಥರನೇ ಇರುತ್ತೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು, ಅಮ್ಮ ಬೇಯಿಸ್ತಿದ್ರು, ಅಲ್ಲಿ ಸ್ವಲ್ಪ ಖಾಲಿಯಾಗಿತ್ತು. ಸೊ ಬೇಯಿಸ್ತಿದ್ರು, ನಾನು ಸ್ವಲ್ಪ ಬೇಯಿಸ್ತೀನಿ ಅಂತ ಹೇಳಿದೆ. ಇಲ್ಲ ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ಅಮ್ಮನೇ ಮಾಡ್ತಿದ್ರು. ಸೊ ಬೇಯಿಸಿ ಎಲ್ಲ ಆಯಿತು. ಈ ಥರದ್ದೊಂದು ಪಾತ್ರೆಯಲ್ಲಿ ಆಯಿತು, ಒಂದು ಮುಕ್ಕಾಲು ಭಾಗ ಅಂತ ಹೇಳ್ಬೋದು. ಸೊ ಸ್ವಲ್ಪ ಆರಕ್ಕೆ ಬಿಡಬೇಕು, ಒಂದು 5 to 10 ಮಿನಿಟ್ಸ್ ಆರಲಿ ಅಂತ ಬಿಡಬೇಕು. ಡೈರೆಕ್ಟ್ ನಾವು ಬಾಕ್ಸ್ ಒಳಗಡೆ ಎಲ್ಲ ಹಾಕ್ಬಿಟ್ರೆ ಸಾಫ್ಟ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಇದ್ದರೆ ನೋಡ್ತಿರ್ಬೋದು, ತುಂಬಾ ಏನು ಗರಂ ಥರ ಬಂದಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಚಿಪ್ಸ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಆರಿದ್ಮೇಲೆ ಒಂದು ಬಾಕ್ಸಿಗೆ ಹಾಕಿಡಬೇಕು, ಪ್ಲಾಸ್ಟಿಕ್ ಬಾಕ್ಸಿಗೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಈ ಥರ ಬಕೆಟ್ ಇತ್ತು ಒಂದು ಪುಟಾಣಿದು. ಸೊ ಇಲ್ಲಿ ಗಿಡನ ಹಾಕೋಣ ಅಂತ ಹೇಳಿ ಹಾಕಿಟ್ಟಿದ್ರು ಅಮ್ಮ. ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು ಕಲರ್ಫುಲ್ಲಾಗಿ. ಈ ಥರ ಒಂದು ಮೀಡಿಯಮ್ ಸೈಜ್ದೊಂದು ಪ್ಲಾಸ್ಟಿಕ್ ಬಾಕ್ಸ್ ಇತ್ತು, ಸೊ ಬಕೆಟು. ಸೊ ಅಲ್ಲಿಗೆ ಹಾಕಿಟ್ಟಿದ್ರು ಅಮ್ಮ. ಸೊ ಫ್ರೆಂಡ್ಸ್, ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಮ್ಮ ಯಾವ ರೀತಿ ಚಿಪ್ಸ್ ಮಾಡ್ತಾರೆ ಅಂತ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ತಾ, ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.